ನಾನು 2028ರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವುದು ನಿಶ್ಚಿತ ಅಂತ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಸೋಮವಾರ ಕಾಗವಾಡ ತಾಲೂಕಿನ ಔಗಾರ್ ಬುದ್ರುಕದಿಂದ ಕುಸನಾಳ್ ಗ್ರಾಮದವರೆಗೆ 2 ಕೋಟಿ ವೆಚ್ಚದ ಡಾಂಬರೀಕರಣ ರಸ್ತೆಯ ಭೂಮಿ ಪೂಜೆ ಮಾಡಿದಂತ ಅವರು ನನಗೆ ಕಾಲು ನೋವಿಂದೇ ಬೇರೆ ಯಾವುದೇ ಕಾಯಿಲೆ ಇಲ್ಲ ಎಂದರು. ಇನ್ನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಯಾರು ಬೇಕಾದರೂ ಚುನಾವಣೆಗೆ ಸ್ಪರ್ಧಿಸಬಹುದು, ಆದರೆ ನಾನು 2028ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಅಂತ ಹೇಳಿದರು. ಈ ಸಮಯದಲ್ಲಿ ಗುತ್ತಿಗೆದಾರ ಬಸವರಾಜ್ ಪಾಟೀಲ್, ಬಂಡಾ ಶಹಾ ಮತ್ತು ವಿಪುಲ್ ಪಾಟೀಲ್, ಅಣ್ಣಾ ಸಾಹೇಬ್ ಖೋತಾ ಸೇರಿದಂತೆ ಲೋಕೋಪಯೋಗಿ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹೆಲ್ತ್ ಸರಿ ಇಲ್ಲ, 2028 ಸ್ಪರ್ಧೆ ಮಾಡೋದಿಲ್ಲ ಅಂತ ಒಂದು ವಾಪವಾದ ಇದ್ದಾರೆ. ನೀವು ಸ್ಪರ್ಧೆ ಮಾಡೋರಿದ್ರು ಇಲ್ಲೋ? ನಾನು 100% ಸ್ಪರ್ಧೆ ಮಾಡವನು. ನನ್ನ ಹೆಲ್ತ್ ಸರಿ ಇಲ್ಲ, ನನಗೇನು ಕ್ಯಾನ್ಸರ್ ಆಗಿಲ್ಲ, ಏನೂ ಆಗಿಲ್ಲ, ಕಾಲು ಒಂದು ಸ್ವಲ್ಪ ನೋವಾಗಿದೆ ಅಷ್ಟೇ. ಎಲ್ಲ ಥರದಿಂದ ಫಿಟ್ ಇದ್ದೀನಿ ನಾನು. 28 ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ನಿಲ್ಲಲಿಕ್ಕೆ ಅಧಿಕಾರ ಐತಿ. ಬರೋರು ಇವತ್ತೇನೋ ಅಹೋಪೋಹ ಶುರು ಮಾಡಿದಾರು. ನಾವು ಮುಂದಿನ MLA ಕಾಗವಾಡದ MLA ನಾವು ಮಾತಾಡಿ ಯಾರಿಗೂ ಬೇಡನಾಗಿ ಬರೋದಿಲ್ಲಲ್ಲ. ಈಗಾಗಲೇ ಕಾಗವಾಡ ಮತಕ್ಷೇತ್ರದಲ್ಲಿ ಪ್ರಚಾರ ಪ್ರಾರಂಭ ಮಾಡ್ಯಾರ ಸರ್ ದೊಡ್ಡ ಮಂದಿ. ನಡೆಯುತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಬೇಡ ಅನ್ನಕ್ಕೆ ನಾ ಯಾರ್ರಿ? ನನಗೆ ಅದಕ್ಕೆ ಯಾರಿಗೂ ಬೇಡ ಅನ್ನಕ್ಕೆ ಬರೋದಿಲ್ಲ. ಯಾರು ಬೇಕಾದರೂ ನಿಲ್ಲಲಿಕ್ಕೆ ಮುಕ್ತವಾದಂಥ ಅವಕಾಶಗಳಿದಾವೆ. ಯಾರು ಬೇಕಾದವ್ರು ನಿಲ್ಲಬಹುದು. ನಾನಕ 28ದ ಕಾಂಗ್ರೆಸ್ ಅಭ್ಯರ್ಥಿ.